ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. 23 ಅವರೇ ಇದ್ರಲ್ವಾ, 22 ಅವರೇ ಇದ್ರಲ್ವಾ, ಅದಕ್ಕಿಂತ ಜಾಸ್ತಿ 23ರಲ್ಲಿ ಕಡಿಮೆ ಆಗಿರೋದು ಗೊತ್ತಾಯ್ತಾ. ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲ ಗೊತ್ತಾಯ್ತಾ. ಎಲ್ಲಪ್ಪ ಅದೇ ನಿಮ್ಗೆ ನಂಬೋದು ಬೇಕಾದ್ರೆ ಇದು ಕೊಡ್ತೀನಿ ನಾನು. ಪ್ರಭಾಕರ್ ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ 23ನೇ ಇಸ್ವಿನಲ್ಲಿ. ಅವ್ರ ಕಾಲದಲ್ಲಿ 1300 ಚಿಲ್ಲರೆ 1400 ಕ್ರೈಮ್ಸ್ ಆಗಿದ್ದಾವೆ. ಯಾವ ಕಾಲದಲ್ಲಿ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆ ಏನಪ್ಪ ನೀವು? ಅದೆಲ್ಲ ಕ್ರೈಮ್ಸ್ ಒಂದು ಇದಲ್ಲ ಫೈಲು ನೋಡಿ ಇಲ್ಲಿ $2023 1295, 2022 ಯಾರಿದ್ದವರು? ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 2021ರಲ್ಲಿ ಯಾರಿದ್ದವರು? 2020ರಲ್ಲಿ ಯಾರಿದ್ದವರು? 2019ರಲ್ಲಿ ಯಾರಿದ್ದವರು? ಆ ಎಲ್ಲ 4 ವರ್ಷಗಳಲ್ಲೂ ಕೂಡ 1300, 1318, 1342, 22ರಲ್ಲಿ 1370 ಯಾರಿದ್ದವರು? ಆಗ ನಮ್ಮ ಕಾಲದಲ್ಲಿ 1295 ಯಾರಿದ್ದವರು? ಆಗ ನಾವು ಕಡಿಮೆನೋ ಜಾಸ್ತಿನೋ? ನಮ್ಮ ಕಾಲದಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ. ನಾನು ಅದಕ್ಕೆ ನೇಹಾ ಮರ್ಡರ್ ಆಗಿದೆಯಲ್ಲ ಅದನ್ನು ತೀವ್ರವಾಗಿ ಖಂಡಿಸ್ತೀನಿ. ಅದಕ್ಕೆ ಸ್ಪೆಷಲ್ ಕೋರ್ಟ್ ಮಾಡ್ತಾ ಇದ್ದೀನಿ, COD ಕೊಟ್ಟಿದ್ದೀನಿ ಮ್ಯಾಟರನ್ನು. ಅದಕ್ಕೆ ಮತ್ತೆ ಅವರ ತಂದೆ ನೇಹಾ ತಂದೆ ಏನು ಹೇಳ್ತಾರೆ, ಇನ್ನೂ 4 ಜನ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದೀನಿ. ಆ ಅಂಗಲಲ್ಲೂ ಕೂಡ ಇನ್ವೆಸ್ಟಿಗೇಟ್ ಮಾಡಬೇಕು. ಅದಕ್ಕೆ ತ್ವರಿತವಾಗಿ ಶಿಕ್ಷೆ ಕೊಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಪೆಷಲ್ ಕೋರ್ಟನ್ನು ಮಾಡಿದ್ದೀನಿ. ಥ್ಯಾಂಕ್ ಯು.